ಹಾರ್ಟ್ ಸಂಸ್ಥೆ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಎಚ್ಡಿ ಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಗರೆ ಇವರ ಸಹಯೋಗದೊಂದಿಗೆ ಹೊಸಕೆರೆ ಸುಂಡ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾ ರವಿಕುಮಾರ್ ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಶರತ್ ಎಚ್ಎಸ್ ಅವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದರು. ಶಿಬಿರದಲ್ಲಿ ಬಿಪಿ ಶುಗರ್ 35, ಸಾಮಾನ್ಯ ರೋಗ ತಪಾಸಣೆ 20 ಜನ, ಕಣ್ಣಿನ ಪರೀಕ್ಷೆ, ಪಿಎಫ್ಟಿ ಪರೀಕ್ಷೆ 10 ಜನ, ಇಸಿಜಿ 25 ಜನರು ಸೇರಿದಂತೆ ಶಿಬಿರದ ಪ್ರಯೋಜನವನ್ನು ಪಡೆದಿರುತ್ತಾರೆ. ಮೈಸೂರು ಎನ್ಎಚ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಪೂರ್ಣಿಮಾ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನರಸಿಂಹಮೂರ್ತಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾ ಶರತ್ ಎಚ್ಎಸ್, ಹಾರ್ಟ್ ಸಂಸ್ಥೆಯ ಶಿವಲಿಂಗು, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರಾದ ರವಿರಾಜ್, ಶಿಕ್ಷಕರಾದ ಕುಮಾರ್, ಆಶಾ ಕಾರ್ಯಕರ್ತೆಯರು, ಸಾರ್ವಜನಿಕರು ಇದ್ದರು. ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸ್ಟಾಫ್ಸು ಇಲ್ಲಿ ಬರಬೇಕು ಕೂಡ ರೀಚ್ ಆಗಲಿಕ್ಕೆ ಕಷ್ಟ ಆಗ್ತಿದೆ. ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದಕ್ಕೂ ಕೂಡ ಒಂದು ಟೈಮ್ ಟೇಬಲ್ ಹಾಕಿ ಮಾಡ್ತಾ ಇದ್ದೀವಿ. ಆದರೂ ಕೂಡ ರೌಂಡ್ ದ ಕ್ಲಾಕ್ ನಾವು ನಿಮ್ಮ ಜೊತೆ ಇರ್ತೀವಿ. ಯಾಕಂದರೆ ಇದು ತುಂಬ ಕಾಡಂಚಿನ ಗ್ರಾಮ, ಅದು ಕನೆಕ್ಟಿವಿಟಿನೇ ಇಲ್ಲ. ಇಲ್ಲಿ ಕೆಲವೇ ಮನೆಗಳಿದ್ದರೂ ಇಲ್ಲಿ ಹಲವಾರು ಸಮಸ್ಯೆಗಳಿವೆ. ಮಾನ್ಯ ಶಾಸಕರು ಕೂಡ ಇದನ್ನು ಕ್ಯಾಂಪ್ ಮಾಡಿ ಸುಮಾರು ಜನಕ್ಕೆ ಮಂಡಿ ನೋವು ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳೋದ ಕಾರಣ ಇವತ್ತು ಮೊದಲನೇದಾಗಿ ಒಂದು ಹೆಲ್ತ್ ಕ್ಯಾಂಪನ್ನು ಇವತ್ತು ನಾರಾಯಣ ಹೃದಯಾಲಯ ಮತ್ತು ಹಾರ್ಟ್ ಫೌಂಡೇಶನ್ ಮತ್ತು ಸಾಗರೆ ಆಸ್ಪತ್ರೆಯ ಸಹಾಯದೊಂದಿಗೆ ಇವತ್ತು ಈ ಹಾರ್ಟ್ ಫೌಂಡೇಶನ್ ಅವರು ಸುಮಾರು 7 ಕ್ಯಾಂಪನ್ನು ಮಾಡಿ 8ನೇ ಕಾರ್ಯಕ್ರಮವನ್ನು 8ನೇ ಪ್ರೋಗ್ರಾಮನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರೋದು ಫಿಸಿಷಿಯನ್ ಮತ್ತು ಸ್ತ್ರೀರೋಗ ತಜ್ಞರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬೇಕು ಅಂತ ಕೇಳಿದಾಗ ಡಾಕ್ಟರ್ ಪೂರ್ಣಿಮಾ ಅವರು ಎನ್ಎಚ್ ಆಸ್ಪತ್ರೆಯಿಂದ ಬಂದಿದ್ದಾರೆ. ಸೊ ಎಲ್ಲರೂ ಈಗ ಆರೋಗ್ಯನೇ ಭಾಗ್ಯ ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಬಟ್ ಹಣನ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆರೋಗ್ಯನ ಸಂಪಾದನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಕುಗ್ರಾಮದಲ್ಲಿ ಹಲವಾರು ಚಾಲೆಂಜ್ಗಳಿವೆ. ಈಗ ಮುಂದಿನ ದಿನಗಳಲ್ಲಿ ನೀರಿನಲ್ಲಿ ಫ್ಲೋರೋಸಿಸ್ ಇದೆಯಾ ಅನ್ನೋದು ಚೆಕ್ ಮಾಡಿ ಒಂದು ಕ್ಯಾಂಪ್ ಇಲ್ಲಿ ಮಾಡಿಸ್ತೀನಿ. ಸೊ ಈಗ ಡಾಕ್ಟರ್ ಶರತ್ ಅವರು ಹೇಳಿದಾಗೆ ಈ ಗ್ರಾಮಕ್ಕೆ ಕನೆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಈಗ ಒಂದು ಆಂಬುಲೆನ್ಸ್ ಸುಧಾ ಬರ್ತಾ ಇದೆ ಸಾಗರ ಆಸ್ಪತ್ರೆಗೆ. ಸೊ ಅದರಿಂದ ಇಲ್ಲಿ ಅನುಕೂಲ, ಈ ಭಾಗದ ಜನಗಳಿಗೆ ಅನುಕೂಲ ಆಗ್ತದೆ.